ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ಒಂದು ದೊಡ್ಡ ಡ್ರಾಮಾನೇ ನಡೆಯುತ್ತೆ. ಆದರೆ ಅಜಿತ್ ಆಡಿದಂಥ ಮಾತುಗಳು ನಿಜಕ್ಕೂ ಬೇಜಾರಾಗುತ್ತೆ. ಸತ್ಯಣ್ಣನಿಗೂ ಕೂಡ ಬಹಳ ಬೇಜಾರಾಗುತ್ತೆ. ಅಂಥ ಮಾತು ಏನಾಡಿದ್ರು, ಏನಿರ್ಬೋದು, ನೀವೊಂದು ವಿಡಿಯೋದಲ್ಲಿ ನೋಡೋಣ. ಲಕ್ಷ್ಮಿ ಅಕ್ಕ ಕೂಡ ಸತ್ಯಣ್ಣ ಮತ್ತು ಅಜಿತ್ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ. ತುಂಬ ಭಯ ಕೂಡ ಆಗುತ್ತೆ ಅವಳಿಗೆ. ನಮ್ಮ ಭೂಮಿಗೆ ಮೋಸ ಆಗುತ್ತೆ ಅಂತ ಎಲ್ಲ ಮಾತಾಡ್ತಾಳೆ. ಯಾಕೆ ಆಡ್ತಾಳೆ, ಏನಾಗುತ್ತೆ ಅಂತಂದರೆ, ಇಲ್ಲಿ ಮನೆಯಲ್ಲಿ ಅಜಿತು ಭೂಮಿಗೋಸ್ಕರ ಗೇಟ್ ಹತ್ರ ಹೋಗಿ ಕಾಯ್ತಾ ಇದ್ದ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಭೂಮಿ ಬಂದಾಗ ಭೂಮಿ ಕೈಯಿಂದ ಕೂಡ ಮಾತಾಡಿಸ್ತಾರಲ್ವಾ, ಅಲ್ಲಿ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕ್ಲಾಸ್ ತಗೋತಾರೆ ಅವರು. ಭೂಮಿ ಮಾತಾಡಿರ್ತಾಳೆ, ಎಲ್ಲ ಮಾಡಿರ್ತಾಳೆ. ಅದಕ್ಕೆ ಸತ್ಯಣ್ಣಗೆ ಹೋಗಿ, ಅಲ್ಲ ಸತ್ಯಣ್ಣ, ಏನಾಗಿದೆ ನಿಮಗೆ, ಏನು ಮಾಡೋಕೆ ಹೊರಟಿದ್ದೀರಾ ನೀವು, ಬಲವಂತವಾಗಿ ನನ್ನ ಗೇಟ್ ಹತ್ರ ಕಾಯುವಾಗ ಮಾಡಿದ್ರಿ, ನಾನು ಭೂಮಿಗೋಸ್ಕರ ಕಾಯ್ತಾ ಇದ್ನಾ, ಏನು ಸತ್ಯಣ್ಣ ನೀವು ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ ಅಂದ ತಕ್ಷಣ, ಅಲ್ಲ ಕಣೋ, ನಾನೇನೋ ತಪ್ಪು ಮಾಡಿದೆ, ನೀವಿಬ್ಬರು ಒಂದಾಗಲಿ ಅನ್ನೋದು ನನ್ನ ಆಸೆ ಅಲ್ವೇನೋ, ಹಾಗಂತ ಮನೆಯಲ್ಲೆಲ್ಲ ಬಂದ್ಬಿಟ್ಟು ಗೇಟ್ ಹತ್ರ ಅವಳಿಗೋಸ್ಕರ ನಾನು ಕಾಯ್ತಾ ಇದ್ನಂದ, ಕಾಯ್ತಿದ್ದೀಯಲ್ಲಪ್ಪ ಅಂದ ತಕ್ಷಣ ನೀವು ತಾನೇ ಹೇಳಿರೋದು ಅಂತ ಹೇಳ್ತಾರೆ. ನೋಡು ಅಜಿತಾ, ನೀವಿಬ್ಬರು ಒಂದಾಗಬೇಕು ಅನ್ನೋದು ನನಗೆ ಭಾಳ ಆಸೆ. ನಿನಗೆ ಅವಳ ಮೇಲೆ ಕಾಳಜಿ ಇಲ್ಲ ಅಂತಿದ್ರೆ ಇನ್ಯಾಕಪ್ಪ ಅವಳಿಗೆ ಅಲಾರಾಮ್ ಕೊಡೋಕೆ ಹೋದೆ ಅಂತ ಕೇಳ್ತಾರೆ. ನೋಡು ಸತ್ಯಣ್ಣ, ಅವಳು ಒಬ್ಬಳು ಏನಂತಂದರೆ ತಂದೆ ತಾಯಿ ಇಲ್ದಿರೋ ಮಗಳು. ಅವಳದೊಂದು ಏನೋ ಕನಸಿದೆ, ಅವಳ ಕನಸು ಜೊತೆ ನಿಂತ್ಕೋಬೇಕು, ಅವಳ ಆಸೆ ನೆರವೇರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಕೆಲಸ ಮಾಡಿದ್ದೀನಿ ವಿನಃ, ಒಬ್ಬ ಸಪೋರ್ಟ್ ಮಾಡ್ತಾ ಇದ್ದೀನಿ ವಿನಃ, ಅದು ಬಿಟ್ಟು ಪ್ರೀತಿ ಪ್ರೇಮ ಅದೆಲ್ಲ ಹೇಳಕ್ಕೆ ಬರಬೇಡಿ ಸತ್ಯಣ್ಣ, ನೀವು ಅತಿ ಆಯಿತು ನಿಮ್ಮದು ಅಂತ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದರೆ ನಿಜವಾಗ್ಲೂ ನಾನು ಏನು ಮಾಡ್ತಿದ್ದೀನೋ ನನಗೋ ಗೊತ್ತಿಲ್ಲ ಅಂತ ಬೈತಾರೆ. ಮತ್ತೆ ಆದರೂ ಕೂಡ ಸತ್ಯಣ್ಣ ಬಿಡೋದೇ ಇಲ್ಲ. ಮತ್ತೆ ಹೇಳ್ತಾರೆ, ನೋಡು ಅಜಿತಾ, ಭೂಮಿ ನಿನಗೆ ಸರಿಯಾದ ಜೋಡಿ. ಅವಳು ಹೇಗೂ ಟ್ರೈನಿಂಗ್ ಹೋಗಿದ್ದಾಳೆ, ಟ್ರೈನಿಂಗ್ ಮಾಡ್ತಾಳೆ, ಸರಿನಪ್ಪ ಆಯಿತು, ಈಗ ಫಿಸಿಕಲ್ ಪಾಸ್ ಆಗ್ತಾಳೆ, ಎಲ್ಲ ಪಾಸ್ ಆಗ್ತಾಳೆ, ಅವಳಿಗೂ ಪೋಸ್ಟಿಂಗ್ ಕೂಡ ಆಗುತ್ತೆ, ಅವಳ ಆಸೆ ಕನಸು ಕೂಡ ನೆರವೇರುತ್ತೆ. ಆಮೇಲೆ ಎಕ್ಕಡೋ ಬೆಳಗಾವಿನೋ ಆ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಏನಾದರೂ ಅವಳಿಗೆ ಪೋಸ್ಟಿಂಗ್ ಆದಮೇಲೆ ಸೊ ನಿನ್ನ ಜೊತೆ ಅವಳು ಟಚಪ್ಪಲ್ಲಿ ಇರೋದಿಲ್ಲ. ನೀನು ಏನು ಮಾಡ್ತೀಯಾ ಆಗಾಗ ಅವಳು ಮುಖ ನೋಡೋಕ್ಕೂ ಹೋಗಲ್ಲ, ಅವಳು ಜೊತೆ ಮಾತಾಡೋಕ್ಕೂ ಹೋಗಲ್ಲ, ಮುಂದೆ ಏನು ಮಾಡ್ತೀಯ ನೀನು ಅಂತ ಕೇಳಿದಾಗ, ಏನು ಹೇಳ್ತಿದ್ದೀಯಾ ಸತ್ಯಣ್ಣ ನೀನು ಅಂತ ಕೇಳ್ತಾರೆ. ಒಂದು ಕ್ಷಣ ಯೋಚನೆ ಕೂಡ ಮಾಡ್ತಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ ಮರಯ್ಯ ಅಂತ ಹೇಳ್ತಾರೆ. ಏನು ಸತ್ಯಣ್ಣ ಅದು ಅಂತ ಕೇಳ್ತಾರೆ. ಅಷ್ಟೊತ್ತಿಗಾಗಲೇ ಲಕ್ಷ್ಮಿ ಎಂಟ್ರಿ ಕೊಡ್ತಾರೆ. ಟೀ ತೊಗೊಂಡು ಬಾ ಅಂತ ಹೇಳಿರ್ತಾರೆ ಆಲ್ರೆಡಿ. ಅವರು ಏನಂತಂದರೆ ಏನು ಕೇಳಿಸ್ಕೊಳ್ತಾರೆ ಅನ್ನೋದನ್ನ ನೋಡಿ ಈ ಸತ್ಯಣ್ಣ ಏನು ಹೇಳ್ತಾರೆ ಅಂತಂದರೆ, ಹಾಗಾದರೆ ಏನು ಗೊತ್ತಾ, ನೀನು ಅವರಮ್ಮನ ಬಿಡಿಸೋದು ಬೇಡ, ಅವ್ರಿಗೆ ಬೇಲ್ ಕೊಡಿಸೋದು ಬೇಡ. ಯಾಕಂದರೆ ಭೂಮಿನ ನೀನು ಮದುವೆ ಮಾಡ್ಕೊಂಡಿರೋದೇ, ಅಥವಾ ಅವಳಿನ ಮದುವೆ ಮಾಡ್ಕೊಂಡಿರೋದೇ ಅವ್ರ ಅಮ್ಮನ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಆ ಕಾರಣಕ್ಕೋಸ್ಕರನಾದರೂ ಅವಳು ಎಲ್ಲಾದರೂ ಇರಲಿ, ಯಾವ ಸ್ಟೇಷನಲ್ಲಾದರೂ ಇರಲಿ, ಯಾವ ಡಿಸ್ಟಿಕಲ್ಲಾದರೂ ಇರಲಿ, ಅವ್ರ ಅಮ್ಮನಿಗೋಸ್ಕರನಾದರೂ ಇನ್ನು ಆಗಾಗ ಭೇಟಿ ಮಾಡ್ತಾಳಲ್ವಾ, ಆಗೇನಾದರೂ ನಿಮಗೆ ಪ್ರೀತಿ ಆಗ್ಬೋದಲ್ವಾ ಅಂತ ಹೇಳಿದಾಗ, ಹೌದಂತೀರಾ ಸತ್ಯಣ್ಣ, ಹಿಂಗಾದರೆ ನಿಜವಾಗ್ಲೂ ಪ್ರೀತಿ ಆಗುತ್ತಾ, ಹಾಗಾದರೆ ಭೂಮಿ ನಿಜವಾಗ್ಲೂ ನಂಗೆ ಸಿಗ್ತಾಳಲ್ವಾ ಅಂತ ಹೇಳ್ಬಿಟ್ಟು, ಹೌದು ಕಣೋ ಸತ್ಯ, ಹೌದು ಕಣೋ ಅಜಿತ ಅಂತ ಹೇಳ್ಬಿಟ್ಟು ಸತ್ಯನಿಗೆ ಖುಷಿ ಆಗುತ್ತೆ. ಏನಪ್ಪ ಅಜಿತ್ ಈ ರೀತಿ ಮಾತಾಡ್ತಿದ್ದಾನಲ್ಲ, ಹಾಗಾದರೆ ಭೂಮಿ ಮೇಲೆ ಪ್ರೀತಿ ಇದೆ ಅಂತ ಅಂದ್ಕೊಂಡು ಈ ಮಾತನ್ನು ಲಕ್ಷ್ಮಕ್ಕ ಕೇಳಿಸ್ಕೊಂಡು ಟೀ ತೊಗೊಂಡು ಹಂಗೆ ವಾಪಸ್ ಹೋಗ್ಬಿಡ್ತಾರೆ. ವಾಪಸ್ ಹೋದ ತಕ್ಷಣ ಏನಾಗುತ್ತೆ ಅಂತಂದರೆ, ಸತ್ಯಣ್ಣ ಏನು ಮಾತಾಡ್ತಿದ್ದೀರಾ, ಶಡಪ್ ಸತ್ಯಣ್ಣ ಅಂತ ಹೇಳ್ಬಿಡ್ತಾರೆ. ಈ ಮಾತು ಲಕ್ಷ್ಮಿ ಇದ್ದಾಗ ಹೇಳಿದರೆ ಪಾಪ ಲಕ್ಷ್ಮಿ ಆದರೂ ಕೇಳಿಸ್ಕೊಂಡು ಖುಷಿಯಾಗಿರೋದು. ಆ ಲಕ್ಷ್ಮಿ ಅರ್ಧಂಬರ್ಧ ಕೇಳಿಸ್ಕೊಂಡು ಎಸ್ಕೇಪ್ ಆಗ್ತಾಳೆ ಅಲ್ಲಿಂದ. ಅಂದರೆ ಹೋಗ್ತಾಳೆ ಪಾಪ ಬೇಜಾರು ಮಾಡಿಕೊಂಡು. ಇಲ್ಲಿ ಇವರು ಸತ್ಯಣ್ಣನಿಗೆ ಸರಿಯಾಗಿ ಕ್ಲಾಸ್ ತೊಗೊಳ್ತಾರೆ. ಏನು ಸತ್ಯಣ್ಣ, ನೀವು ಒಬ್ಬರು ಲಾಯರ್ ಆಗಿಬಿಟ್ಟು, ನಾನು ನಿಷ್ಠಾವಂತ ಅಧಿಕಾರಿ, ನಾನು ಸಮಾಜ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವಳನ್ನು ಮದುವೆ ಮಾಡ್ಕೊಂಡಿರೋದು ನಿಜ, ಹಾಗಂತ ನಾನು ಭೂಮಿಗೆ ಮಾತು ಕೊಟ್ಟಿದ್ದೀನಿ, ಅವ್ರ ತಾಯಿನ ಬಿಡಿಸ್ಬೇಡಿ ಅಂತ ಹೇಳ್ತಿದ್ರಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಈಗೆಲ್ಲ ಮಾಡಲ್ಲ, ಏನು ಅಂದ್ಕೊಂಡಿದ್ದೀರಾ ಸತ್ಯಣ್ಣ ನೀವು, ಈಗ ಮಾತಾಡೋಕೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಉಗಿತಾರೆ ಅಜಿತ್ ಸತ್ಯಣ್ಣನಿಗೆ. ಸತ್ಯಣ್ಣ, ಸಾರಿ ಕಣಪ್ಪ, ಸಾರಿ, ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್ ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ ಅಂತ ಹೇಳಿದಾಗ, ನೋಡು ಸತ್ಯಣ್ಣ, ಯಾವುದೇ ಕಾರಣಕ್ಕೂ ಈ ರೀತಿಯೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ, ನಿಮ್ಮ ಪ್ಲೇಸಲ್ಲಿ ಯಾರಾದಿದ್ದರೆ ನಾನು ಮಾತ್ರ ಏನು ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾರೆ. ಸಾರಿ ಕಣೋ, ಸಾರಿ, ಭೂಮಿ ನೀನು ಒಂದಾಗಲಿ ಅನ್ನೋದೇ ನನ್ನ ಉದ್ದೇಶ ಅಂದಾಗ ಅರ್ಥ ಆಗುತ್ತೆ ಸತ್ಯಣ್ಣ, ಹಾಗಂತ ಅನ್ಯಾಯದ ಮಾರ್ಗ ಇಡಿ ಅಂತ ಹೇಳ್ತೀರಾ, ಅವರಮ್ಮನ ಬಿಡಿಸ್ಬೇಡ ಅಂತ ಹೇಳ್ತೀರಾ, ಭೂಮಿ ಆಸೆನ ಏನಪ್ಪ ಅಂತಂದರೆ ಮಣ್ಪಾಲ್ ಮಾಡು ಅಂತ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಬೈತಾರೆ ಸರಿಯಾಗಿ. ಮತ್ತೆ ಲಕ್ಷ್ಮಕ್ಕನ ಹತ್ರ ಹೋಗ್ತಾರೆ. ಲಕ್ಷ್ಮಕ್ಕ, ಆಗಲೇ ಟೀ ತೊಗೊಂಡು ಬಾ ಅಂದ್ವಿ, ಯಾಕೆ ತರಲಿಲ್ಲ ಅಂತ ಕೇಳಿದಾಗ, ಯಾಕಂದರೆ ಆಲ್ರೆಡಿ ಮಾತು ಕೇಳಿಸ್ಕೊಂಡು ಯೋಚನೆಯಲ್ಲಿ ಮುಳುಗಿರ್ತಾರೆ, ಬೆಚ್ಚಿ ಬಿದ್ದಿರ್ತಾರೆ. ಸೊ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.